6 ವರ್ಷದಿಂದ ಆಗದ್ದು 24 ತಾಸಲ್ಲಿ ಕಂಪ್ಲೀಟ್. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಅಧಿಕಾರಿಗಳೇ ಮನೆಗೆ ಓಡೋಡಿ ಬಂದ್ರು. 6 ವರ್ಷದಿಂದ ಆಗದೇ ಇರೋದು 24 ತಾಸಲ್ಲಿ ಕಂಪ್ಲೀಟ್ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು. ಅಧಿಕಾರಿಗಳೇ ಮನೆಗೆ ಓಡೋಡಿ ಬಂದ್ರು. 6 ವರ್ಷದಿಂದ ಕೋಮಾದಲ್ಲಿದ್ದ ವ್ಯಕ್ತಿ ವಿಮೆ ಹಣ ಕೊಡದೆ LIC ಅಧಿಕಾರಿಗಳು ಅಲೆದಾಡಿಸ್ತಾ ಇದ್ರು. ದೊಡ್ಡ ಎಡವಟ್ಟು ಮಾಡಿದ್ರು. 15 ತಿಂಗಳಿಂದ LIC ಹಣ ಕೊಡದೆ ನಿರ್ಲಕ್ಷ್ಯ ಮಾಡಿದ್ರು. ಆ ಇಡೀ ಕುಟುಂಬ LIC ಕಚೇರಿಗೆ ಓಡಾಡಿ ಅಧಿಕಾರಿಗಳ ಬಳಿ ಮನವಿ ಮಾಡಿ ಬೇಸತ್ತು ಹೋಗಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. 6 ವರ್ಷದಿಂದ ಬಾರದ ಹಣ 24 ತಾಸಲ್ಲಿ ಬಂದಿದೆ. ಮನೆಗೆ ಬಂದು ಸೆಟಲ್ಮೆಂಟ್ ಮಾಡಿದ್ದಾರೆ ಅಧಿಕಾರಿಗಳು. 6 ವರ್ಷದಿಂದ ಆಗದೇ ಇರೋದು 24 ತಾಸಲ್ಲಿ ಕಂಪ್ಲೀಟ್ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿದಂತ ವರದಿಗೆ ಇದೀಗ ಇದು ಇಂಪ್ಯಾಕ್ಟ್. ಅಧಿಕಾರಿಗಳೇ ಮನೆಗೆ ಓಡೋಡಿ ಬಂದು ಇಷ್ಟು ದಿನ LIC ಕಚೇರಿಗೆ ಓಡಾಡಿ ಸುಸ್ತಾಗಿತ್ತು ಕುಟುಂಬ. ವಯಸ್ಸಾದ ತಂದೆ ತಾಯಿ 6 ವರ್ಷದಿಂದ ಈ ವ್ಯಕ್ತಿ ಕೋಮಾದಲ್ಲಿದ್ದಾರೆ. ಆದ್ರೆ LIC ಹಣ ಬರಬೇಕಾಗಿರೋದು ಮಾತ್ರ ಬರದೆ ನಿರ್ಲಕ್ಷ್ಯ ಮಾಡ್ತಾ ಇದ್ರು ಅಧಿಕಾರಿಗಳು. 6 ವರ್ಷದಿಂದ ಕೋಮಾದಲ್ಲಿದ್ದ ಸಿದ್ದಾರೂಢ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದ ನಿವಾಸಿ ಇವರು. KBಲಿ ಕೆಲಸ ಮಾಡ್ತಾ ಇದ್ರು. ಬೈಕ್ ಅಪಘಾತಕ್ಕೀಡಾಗಿ ಕೋಮಾಕ್ಕೆ ಹೋಗಿದ್ದಾರೆ. 6 ವರ್ಷದಿಂದ ಕೋಮಾದಲ್ಲಿದ್ದಾರೆ. ಮುಳ್ಳು ಹಂದಿ ಅಡ್ಡ ಬಂದು ಬೈಕ್ ಅಪಘಾತ ಆಗಿದೆ. 15 ತಿಂಗಳ ಹಿಂದೆ LIC ದಾಖಲೆಗಳು ಪತ್ತೆ ಆಗುತ್ತೆ. LIC ಕಚೇರಿಗೆ ಹೋಗಿ ಕೇಳಿದ್ರೆ ಅಧಿಕಾರಿಗಳು ಮಾತ್ರ ಸ್ಪಂದಿಸಿಲ್ಲ. ಈ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದೆ. ವರದಿ ಮಾಡಿದ 24 ಗಂಟೆಲೇ ಅಧಿಕಾರಿಗಳು ಬಂದಿದ್ದಾರೆ. ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಪಾಲಿಸಿ ಪತ್ರವನ್ನ ನೀಡಿದ್ದಾರೆ ಅಧಿಕಾರಿಗಳು. 2 ಪಾಲಿಸಿ ಹಣ ಸಿದ್ದಾರೂಢ ಖಾತೆಗೆ ಜಮೆ ಆಗಿದೆ. 1,12,000 ಹಣ ನೀಡಿದ್ದಾರೆ LIC ಅಧಿಕಾರಿಗಳು. ಕಳೆದ 6 ವರ್ಷಗಳಿಂದ ಕೋಮಾದಲ್ಲಿದ್ದ LIC ಪಾಲಿಸಿದಾರನಿಗೆ ಹಣವನ್ನ ರಿಟರ್ನ್ ಮಾಡದೆ LIC ಅಧಿಕಾರಿಗಳು ಉದ್ದಟತನವನ್ನ ಮೆರೆದಿದ್ದರು. ಈ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂಥ ವರದಿಯನ್ನು ಮಾಡಿತ್ತು. ಬಳಿಕ ಈಗ ಏನಂತಂದ್ರೆ ಬಿಗ್ ಇಂಪ್ಯಾಕ್ಟ್ ಏನಂತ ಹೇಳಿದ್ರೆ ಈಗ ಪಾಲಿಸಿಯ ಹಣ ಬಂದಿರುವಂಥದ್ದು. ಮತ್ತೊಂದು ಕಡೆಗೆ ಪಾಲಿಸಿಯ ಏನು ಉಳಿದ ಪ್ರೀಮಿಯಂಗಳನ್ನು ಕಟ್ಟಬೇಕಾಗಿತ್ತು ಅದನ್ನು ತಾವೇ ಕಟ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರುವಂಥದ್ದು. ಅಷ್ಟೇ ಅಲ್ಲದೆ ಈಗ ಏನಂತಂದರೆ ಅವರ ಅಕೌಂಟ್ಗೂ ಸಹ ಏನಾದರೂ ದುಡ್ಡು ಜಮೆಯಾಗಿದೆ. ನಾವೀಗ ಅವ್ರ ಮನೆಯಲ್ಲೇ ಇದ್ದೀವಿ. ನೋಡಿ, ತಾವು ಕೂಡ ನೋಡ್ಬೋದು ದೃಶ್ಯಗಳಲ್ಲಿ ಸಿದ್ದಾರೂಢ ಏನು ಈ ರೀತಿಯಾಗಿ ಮಲ್ಕೊಂಡಿದ್ದಾರೆ. ಯಾವುದೇ ಅಂಗಾಂಗಗಳು ಕೂಡ ಇಲ್ಲಿ ವರ್ಕ್ ಮಾಡೋದಿಲ್ಲ. ಕಣ್ಣನ್ನು ಮಿಟುಕಿಸೋದನ್ನು ಬಿಟ್ಟರೆ ಯಾವ ಅಂಗಾಂಗಗಳು ಸಹ ವರ್ಕ್ ಮಾಡೋದಿಲ್ಲ. ಸಂಪೂರ್ಣವಾಗಿ ಏನಂತಂದರೆ ಈ ಸ್ಥಿತಿಯಲ್ಲಿ ಇರುವಂಥದ್ದು, ಅಂದರೆ ಮಲಗಿದಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಇವರು ಏನಂತಂದರೆ ತಾವು ಸರಿಯಾಗಿದ್ದಾಗ ತಾವು ನೌಕರಿಯನ್ನು ಮಾಡುವ ಸಂದರ್ಭದಲ್ಲಿ 4 ಪಾಲಿಸಿಗಳನ್ನು ಮಾಡಿರ್ತಾರೆ. ಆ ಪಾಲಿಸಿಗಳು ಮಾಡಿದ ಬಳಿಕ ಏನಂದರೆ ಇದೊಂದು ಇನ್ಸಿಡೆಂಟ್ ಆಗಿರುತ್ತೆ. ಆದರೆ ಈ ಪಾಲಿಸಿಯ ಕಾಗದ ಪತ್ರಗಳು ಸಿಕ್ಕ ಬಳಿಕ ಏನಂತಂದರೆ ಕುಟುಂಬಸ್ಥರು ಹೋಗಿ ಅಧಿಕಾರಿಗಳನ್ನ ಕೇಳಿದಾಗ ಅವರು ಉದ್ದಟತನ ಮಾಡಿರ್ತಾರೆ. ಇಲ್ಲ, ನಾವು ಕೊಡೋಕ್ಕಾಗೋದಿಲ್ಲ ಅಂತ ಕೆಲವೊಂದು ಸಾರಿ ಅಂದಿರ್ತಾರೆ. ನೀವು ಬರ್ರಿ ಅಂತೇಳಿ ಬಹಳಷ್ಟು ಸಾರಿ ಇವ್ರನ್ನ ಆಫೀಸಿಗೆ ಬರೋ ಹಾಗೆ ಮಾಡಿ ದುಡ್ಡನ್ನು ಸಹ ವಾಪಸ್ ಕೊಟ್ಟಿರೋದಿಲ್ಲ. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಅವರು ಒದ್ದಾಡ್ತಾ ಇದ್ರು. ಈ ಸಂಬಂಧಪಟ್ಟ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನು ಮಾಡಿತ್ತು. ಬಳಿಕ ಏನಾಗಿದೆ ಅನ್ನೋದನ್ನು ಅವರಿಂದ ಕೇಳಿ. ಸರ್, ಈಗ ನಾವು ವರದಿ ಮಾಡಿದ್ವಿ, ಬಳಿಕ ಏನೇನಾಯ್ತು ಸರ್? ಈಗ ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ಸರ್? ಇವರು ಸುವರ್ಣ ನ್ಯೂಸ್ ಅವರು ಬಂದು ನಮಗೆ LIC ಆಫೀಸ್ಗೆ ಹೋಗಿದ್ದೇವೆ. ಅವ್ರು ನಾವು ಕೂಡಿ ಹೋದ ಬಳಿಕ ಅವರು ನಮ್ಮ ಸುವರ್ಣ ನ್ಯೂಸ್ ಅವ್ರು ಹೆಲ್ಪ್ ಮಾಡಿದ್ರೆ ಹೆಂಗೆ ಮಾಡಿದ್ರೆ ಇವ್ರು ಬಂದ ಬಳಿಕ ಒಂದು ದಿನದಾಗ ಅವರು LIC ಆಫೀಸರ್ ಒಟ್ಟರು ಮನೆಗೆ ಬಂದು ಸಿದ್ದಾರೂಢಗೆ ಬರೋಂಥ ಹಣವನ್ನು ಕೊಟ್ಟು ಮುಂದೆ ಬರುವಂಥ LIC ಪಾಲಿಸಿಗಳು ಏನದಾವಲ್ರಿ ಉಳಿದು ನಾವು ತುಂಬ್ತೇವೆ ರೀ. ತಿಂಗಳ 1,400 ರೂಪಾಯಿ ಇವನಿಗೆ ಸಿದ್ದಾರೂಢ ಅಕೌಂಟ್ ಕೊಡ್ತೇವೆ ಅಂತೇಳಿ ಅವರು ನಮಗೆ ಮಾಡ್ಯಾರಿ. ಮೊದಲನೇದಾಗಿ ನಾವು ಸುವರ್ಣ ನ್ಯೂಸಿಗೆ ಧನ್ಯವಾದನ ಅರ್ಪಿಸ್ತೇವೆ ರೀ. ಯಾಕಂದ್ರೆ ಮೀಡಿಯಾದವರು ಏನೇ ಅಲ್ಲಿ ಇಂಥ ಪೇಷಂಟಿಗೆ ಬಂದು ನಮ್ಮ ಹೇಳೋದಕ್ಕೊಂದು ಅವ್ರು ಏನು ಕೊಟ್ಟಾರ ನಮಗೊಂದು ಅಗದಿ ಕಳ್ಕಳಿಯಿಂದ ಬಂದು ನಮ್ಮ ಪೇಷಂಟದ ಒಂದು ಇದು ತೊಗೊಂಡ್ಕಿಸಿಂದ ಒಂದೇ ಒಂದು ದಿವಸದಾಗ ನಮ್ಮ ಸಿದ್ದಾರೂಢ ಬೆಳ್ಳಿಗೆಯವರ LIC ಪಾಲಿಸಿಯನ್ನು ಒಂದೇ ದಿನದಾಗ ಇದು ಮಾಡ್ಯಾರ ಅವರು. ಅದಕ್ಕಾಗಿ ಅವ್ರಿಗೆ ನಾವು ಧನ್ಯವಾದಗಳು ಅರ್ಪಿಸ್ತಾ. ಎಷ್ಟೆಷ್ಟು ನಿಮ್ಮ ಅಕೌಂಟಿಗೆಲ್ಲ ಜಮಾ ಮಾಡಿದ್ದಾರೆ ಇವರು ಸಿದ್ದಾರೂಢ ಅಕೌಂಟ್? ಸಿದ್ದಾರೂಢರಿಗೆ 1,12,000 ರೂಪಾಯಿ ಜಮಾ ಮಾಡಿದ್ರಿ ಸರ್.
ಆ ನಂತರ ಈಗ ಅವರು ತಿಂಗಳ ಅವನ ಉಪಜೀವನಕ್ಕಾಗಿ ಪ್ರೀಮಿಯಮ್ 1600 ರೂಪಾಯಿ ಕೊಡ್ತೇವೆ. ಆ ನಂತರ ಆ 2 ಬಾಂಡ್ಗಳನ್ನು ನಾವೇ ಕಟ್ತೇವೆ ತಿಳಿಸಿದ 10 ವರ್ಷ ತನಕ ಅವರು ಪ್ರೀಮಿಯಂ ಅವ್ರು ಕಟ್ಕೊಂತ ಹೋಗ್ತಾರೆ, ಅವರೇ ಕಟ್ಕೊತ ಹೋಗ್ತಾರೆ ಸರ್ ಅಂತ ಹೇಳಿ ಅವರು ಒಪ್ಕೊಂಡಾರ. ಅವ್ರ ಮಂತ್ ಏನೋ ಅವ್ರಿಗೆ ದುಡ್ಡು ಬರೋ ಥರ ಏನು ಮಾಡ್ತೀವಿ? 1400 ರೂಪಾಯಿ ಅವರು ಕೊಡ್ತೀನಿ ಅಂತ ಹೇಳ್ಯಾರಿ. ಜಸ್ಟ್ ನಾವು ಕೂಡ ಕೇಳ್ತಾ ಇದ್ದೀವಿ ಕುಟುಂಬಸ್ಥರ ಮಾತನ್ನ. ಏನಂದ್ರೆ ಒಂದು ಸುದ್ದಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ಗಳನ್ನ ಮಾಡಬಹುದು ಅನ್ನೋದಕ್ಕೆ ಇದೊಂದು ಸ್ಟೋರಿ ಏನಂದ್ರೆ ಇಲ್ಲಿ ಉದಾಹರಣೆ ಆಗುತ್ತೆ. ಒಂದು ಕಡೆ ಕೋಮಾದಲ್ಲಿ 6 ವರ್ಷಗಳ ಕಾಲ ಬೆಡ್ ಮೇಲೆ ಮಲಗಿರುವಂಥದ್ದು, ಇನ್ನೊಂದು ಕಡೆಗೆ ಅವರು ಪಾಲಿಸಿ ಮಾಡಿರ್ತಾರೆ, ಹಣವನ್ನು ಕಟ್ಟಿರ್ತಾರೆ, ಅದಕ್ಕೆ ಇವರು ದುಡ್ಡನ್ನು ಕೊಡಬೇಕಾಗಿರುತ್ತೆ. ಆದರೆ LIC ಅಧಿಕಾರಿಗಳು ಎಲ್ಲೋ ಒಂದು ಕಡೆಗೆ ಇಡೀ ಕುಟುಂಬವನ್ನು ಜೀವ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಳಿಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿದ ಬಳಿಕ ಈಗ ಅವರ ಅಕೌಂಟಿಗೆ ದುಡ್ಡು ಬಂದಿರುವಂಥದ್ದು, ಉಳಿದ ಪ್ರೀಮಿಯಂಗಳನ್ನ ತಾವೇ ಕಟ್ತೀವಿ ಅಂತೇಳಿ ಈಗ LIC ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಪ್ರತಿ ತಿಂಗಳು ಸಹ 16 ರೂಪಾಯಿ ಅವರ ಅಕೌಂಟ್ಗೆ ಜಮೆ ಆಗೋ ರೀತಿಯೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ವಿಜಯಪುರದಿಂದ ಕ್ಯಾಮರಾ ಅಪ್ಪು ಜೊತೆಗೆ ಷಡಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.